ಅಭಿವೃದ್ಧಿಯ ಪಥದಲ್ಲಿ ಜನಮನ ಗೆದ್ದ ನಗರಸಭಾ ಸದಸ್ಯ ಪದ್ಮನಾಭ. ನಗರದ 2ನೇ ವಾರ್ಡ್ ಬಸವೇಶ್ವರ ನಗರದಲ್ಲಿ ಕಳೆದ 5 ವರ್ಷಗಳಲ್ಲಿ ಕೋಟ್ಯಾಂತರ ರೂಪಾಯಿ ಕಾಮಗಾರಿಗಳು ನಡೆದಿವೆ. ಸಾರ್ವಜನಿಕರ ಅನುಕೂಲಕ್ಕಾಗಿ ಸ್ಥಳೀಯ ನಗರಸಭಾ ಸದಸ್ಯ ಪದ್ಮನಾಭ್ ಅವರ ನೇತೃತ್ವದಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕ, ಬಸವ ಭವನದ ಬಳಿ ದಾನಿಗಳ ನೆರವಿನಿಂದ ಸುಸಜ್ಜಿತ ಬಸ್ ನಿಲ್ದಾಣ, ವಿದ್ಯಾರ್ಥಿ ಹಾಗೂ ಸಾರ್ವಜನಿಕರ ಅನುಕೂಲಕ್ಕಾಗಿ ಹೈಟೆಕ್ ಶೌಚಾಲಯಗಳ ನಿರ್ಮಾಣ, ವಾರ್ಡ್ನ ಪ್ರತಿ ಕಂಬಕ್ಕೂ ಬೀದಿ ದೀಪಗಳ ಅಳವಡಿಕೆ, ವಾರ್ಡ್ನ ಪ್ರಮುಖ ರಸ್ತೆಗಳಿಗೆ ಐಮಾಸ್ ಲೈಟ್, ವಾರ್ಡ್ನಲ್ಲಿ 25 ವರ್ಷಗಳಿಂದ ಡಾಂಬಾರೀಕರಣ ಕಾಣದ ಮಣ್ಣು ರಸ್ತೆಗಳನ್ನು ಗುರುತಿಸಿ ಸಿಮೆಂಟ್ ರಸ್ತೆ ಹಾಗೂ ಡಾಂಬಾರೀಕರಣ ರಸ್ತೆಗಳನ್ನಾಗಿ ಮಾರ್ಪಡಿಸಿದ್ದಾರೆ. ಅಭಿವೃದ್ಧಿಯ ಪಥದಲ್ಲಿ ಪದ್ಮನಾಭ. ಬಸವೇಶ್ವರ ನಗರದಲ್ಲಿ ಪದ್ಮನಾಭ ಅಭಿವೃದ್ಧಿ. 5 ವರ್ಷಗಳಲ್ಲಿ ಕೋಟ್ಯಾಂತರ ಕಾಮಗಾರಿ. ಜನಸೇವೆಯಲ್ಲಿ ಪದ್ಮನಾಭ ಮಾದರಿ. ಶುದ್ಧ ನೀರು, ರಸ್ತೆ, ಬೆಳಕು, ಪದ್ಮನಾಭ ಅವರ ನೇತೃತ್ವದಲ್ಲಿ ಅಭಿವೃದ್ಧಿ. ಪರಿಸರ ಸಂರಕ್ಷಣೆ ಮಾಡುವ ನಿಟ್ಟಿನಲ್ಲಿ ವಾರ್ಡ್ನ ಪ್ರಮುಖ ರಸ್ತೆ ಬದಿಗಳಲ್ಲಿ ನೆರಳಿಗಾಗಿ ಹೊಂಗೆ ಮರ ನೆಟ್ಟು ಪೋಷಣೆ. ಬಸವೇಶ್ವರ ನಗರ ಮುಖ್ಯ ರಸ್ತೆಯನ್ನ ಕ್ಷೇತ್ರದ ಶಾಸಕರಾದ ಧೀರಜ್ ಮುನ್ರಾಜು ಅವರ ಸಹಕಾರದಿಂದ ವೈಟ್ ಟಾಪಿಂಗ್ ರಸ್ತೆಯನ್ನಾಗಿ ಪರಿವರ್ತನೆ ಹಾಗೂ ವಾರ್ಡ್ನಲ್ಲಿ ಹಳ್ಳಗಳಿಂದ ಕೂಡಿದ್ದ ದೊಡ್ಡಮ್ಮ ದೇವಸ್ಥಾನದ ಮುಖ್ಯ ರಸ್ತೆಯ ಡಾಂಬಾರೀಕರಣ. ನಮಸ್ಕಾರ. ಪದ್ಮನಾಭ ಅಂತ, ನಗರಸಭಾ ಸದಸ್ಯರು, 2ನೇ ವಾರ್ಡ್ ಬಸವೇಶ್ವರ ನಗರ. ನಾನು 5 ವರ್ಷದಲ್ಲಿ ವಾರ್ಡಿನಲ್ಲಿ ತೃಪ್ತಿಕರವಾದ ಕೆಲಸಗಳು ಮಾಡಿದ್ದೀನಿ. ಸುಮಾರು ಕೋಟ್ಯಾಂತರ ರೂಪಾಯಿ, 5 ವರ್ಷದಲ್ಲಿ ಕೋಟ್ಯಾಂತರ ರೂಪಾಯಿ ಕಾಮಗಾರಿಗಳನ್ನು ಮಾಡಿಸಿದ್ದೀವಿ. ಅದರಲ್ಲಿ ಶುದ್ಧ ನೀರಿನ ಘಟಕ ವಾರ್ಡಿನಲ್ಲಿ, ಶೌಚಾಲಯ, ಆಮೇಲೆ ದಾನಿಗಳ ಮುಖಾಂತರ ಬಸ್ ನಿಲ್ದಾಣ, ಪ್ರತಿಯೊಂದು ಕಂಬಕ್ಕೂ ಬೀದಿ ದೀಪಗಳು, ಐಮಾಸ್ ಲೈಟ್, ಪ್ರಮುಖ ರಸ್ತೆಗಳಿಗೆ ವಾರ್ಡಿನಲ್ಲಿ ಐಮಾಸ್ ಲೈಟ್ಗಳು ಹಾಕ್ಸಿದ್ದೀವಿ. ಸುಮಾರು 25 ವರ್ಷಗಳಿಂದ ಮಣ್ಣು ರಸ್ತೆಯಲ್ಲೇ ಇದ್ದಂಥ ರಸ್ತೆಗಳನ್ನು ಗುರುತಿಸಿ ಅವನ್ನೆಲ್ಲ ಸಿಮೆಂಟ್ ರಸ್ತೆ ಹಾಗೂ ಡಾಂಬರೀಕರಣ ಮಾಡಿಸಿದ್ದೀನಿ. ಚರಂಡಿಗಳು ಮಾಡಿಸಿದ್ದೀನಿ. ನೀರು 5 ದಿನಕ್ಕೊಂದಿನ ನೀರು ವ್ಯವಸ್ಥೆ ಮಾಡಿದ್ದೀವಿ. ನೀರು ತೃಪ್ತಿಕರವಾಗಿ ನೀರು ಬರ್ತಾ ಇದೆ. ವಾರ್ಡಿನಲ್ಲಿ ಸರ್ಕಾರದಿಂದ ಯಾವ್ಯಾವ ಸವಲತ್ತುಗಳು ಐತೆ ಅದನ್ನೆಲ್ಲ ನಮ್ಮ ಸಾರ್ವಜನಿಕರಿಗೆ, ಬಡವರಿಗೆ, ಮಧ್ಯದ ವರ್ಗದವರಿಗೆ ಪ್ರತಿಯೊಬ್ಬರಿಗೂ ತಲುಪಿಸೋಷ್ಟು ನಾನು ಹೋರಾಟ ಮಾಡಿದ್ದೀನಿ. ಆಯುಷ್ಮಾನ್ ಕಾರ್ಡು ಸುಮಾರು 1800 ಜನಕ್ಕೆ ಉಚಿತವಾಗಿ ಮಾಡಿಸ್ಕೊಟ್ಟಿದ್ದೀನಿ. ನಗರಸಭೆಯಿಂದ ಸಿಗುವಂಥ ಸವಲತ್ತುಗಳು, ಈ ಖಾತೆ ಸುಮಾರು 600 ಕುಟುಂಬಗಳಿಗೆ ಈ ಖಾತೆಗಳನ್ನು ನಾನೇ ಮಾಡಿಸ್ಕೊಂಡು ಹೋಗಿ ಅವ್ರ ಮನೆಗಳಿಗೆ ತಲುಪಿಸಿದ್ದೀನಿ. ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ನಗರಸಭೆಯಿಂದ ಕೊಡಿಸಿದ್ದೀನಿ. ಆರೋಗ್ಯ ವೇತನವನ್ನು ನಮ್ಮ ನಗರಸಭೆಯಿಂದ ಬಡವರಿಗೆ ಗುರುತಿಸಿ ಅವ್ರಿಗೂ ಕೊಡಿಸಿದ್ದೀವಿ. ಕಳೆದ 5 ವರ್ಷಗಳಲ್ಲಿ ಸುಮಾರು 1800 ಜನಕ್ಕೆ ಉಚಿತ ಆಯುಷ್ಮಾನ್ ಕಾರ್ಡುಗಳ ವಿತರಣೆ. ಬಡವರನ್ನ ಗುರುತಿಸಿ ಬಿಪಿಎಲ್ ಕಾರ್ಡ್, ನಗರಸಭೆಯಿಂದ ವಾರ್ಡ್ನ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ, ಅನಾರೋಗ್ಯ ಪೀಡಿತರಿಗೆ ಆರೋಗ್ಯಕ್ಕಾಗಿ ಸಹಾಯಧನ ನೀಡಿ ಸಾಂತ್ವನ, ಅಲ್ಲದೆ ಸುಮಾರು 400ಕ್ಕೂ ಹೆಚ್ಚು ಹಿರಿಯ ನಾಗರಿಕರಿಗೆ ಪಿಂಚಣಿ ವ್ಯವಸ್ಥೆ ಕಲ್ಪಿಸಿದ್ದು, ನಗರಸಭಾ ವ್ಯಾಪ್ತಿಯಲ್ಲಿ ನಡೆದ ಈ ಖಾತಾ ಆಂದೋಲನದಲ್ಲಿ ಸುಮಾರು 600 ಮನೆಗಳಿಗೆ ಈ ಖಾತೆಗಳನ್ನ ಮಾಡಿಸಿ ಮನೆ ಬಾಗಿಲಿಗೆ ತಲುಪಿಸುವ ಹೆಗ್ಗಳಿಕೆ ಪದ್ಮನಾಭ ಅವರಿಗೆ ಸಲ್ಲುತ್ತದೆ. ಈ ಕುರಿತು ಮಾತನಾಡಿದ ಅವರು, ಸ್ಥಳೀಯ ಶಾಸಕರ ಸಹಕಾರ, ಸಾರ್ವಜನಿಕರ ಬೆಂಬಲದೊಂದಿಗೆ ಬಸವೇಶ್ವರ ನಗರದಲ್ಲಿ ಹಿಂದೆಂದೂ ಕಂಡಿರದ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಲು ಸಾಧ್ಯವಾಗಿದೆ. ಜನತೆ ಶಕ್ತಿ ನೀಡಿದ್ದಾರೆ. ನಾನು ಅವರ ಸೇವಕನಾಗಿ ನಿಷ್ಠೆಯಿಂದ ನನ್ನ ಜವಾಬ್ದಾರಿ ನಿರ್ವಹಿಸಿದ್ದೇನೆ ಎಂದಿದ್ದಾರೆ. ಹಲವಾರು ಕಾರ್ಯಕ್ರಮಗಳು, ಸುಮಾರು 400 ಕುಟುಂಬಗಳಿಗೆ ನನ್ನ ಸ್ವಂತ ಖರ್ಚಿನಿಂದ ವಿಧವಾ ವೇತನ, ಅಂಗವಿಕಲರ ವೇತನ, ಹಿರಿಯ ನಾಗರಿಕರ ವೇತನವನ್ನು ಕೊಡಿಸಿದ್ದೀನಿ. ಇನ್ನೂ ಹಲವಾರು ಕಾರ್ಯಕ್ರಮಗಳು ವಾರ್ಡಿನಲ್ಲಿ ಮಾಡಬೇಕು. ಇನ್ನೊಂದು ಬಾರಿ ನನಗೆ ಅವಕಾಶ ಸಿಕ್ಕಿದ್ರೆ ಸುಮಾರು 6 ರಸ್ತೆಗಳು ಈಗೂ ಒಳಚರಂಡಿ ಇಲ್ಲ, ಅವನ್ನ ಮಾಡಬೇಕು ಅಂತ ಭಾಳ ಪ್ರಯತ್ನ ಪಟ್ಟಿದ್ದೀನಿ. ಆದರೆ ಸರ್ಕಾರದಿಂದ ನಮಗೆ ಯಾವುದೇ ಥರವಾದ ಇದು ಸಿಗಲಿಲ್ಲ. ಅದಕ್ಕಿಂತ ಮುಂದಿನ ಯೋಜನೆ ನಂದು ಒಳಚರಂಡಿಗಳು ಮಾಡಿಸೋದು, 4-5 ರಸ್ತೆಗೆ. ಇನ್ನು ಅತಿ ಶೀಘ್ರದಲ್ಲಿಗೆ ಸುಮಾರು ದೊಡ್ಡಬಳ್ಳಾಪುರದಲ್ಲಿ ಅತಿ ಹೆಚ್ಚು 2.5 ಕೋಟಿ ರೂಪಾಯಿ, ಸೋಮೇಶ್ವರ ದೇವಸ್ಥಾನ ಬಳಿ 2.5 ಕೋಟಿ ರೂಪಾಯಿಗಳಿಂದ ಪಾರ್ಕ್ ಮತ್ತು ಕಲ್ಯಾಣಿ ಅತಿ ಶೀಘ್ರದಲ್ಲಿ ಕೆಲಸ ಪ್ರಾರಂಭವಾಗಿದೆ. ಇವೆಲ್ಲ ನನಗೆ ತೃಪ್ತಿಕರವಾದ ಕೆಲಸ. ಏನು
ಸರ್ಕಾರದಿಂದ ಏನೇನು ಸವಲತ್ತುಗಳು ಸಿಗ್ತಾ ಇದೆ ಅದನ್ನೆಲ್ಲ ಮಾಡಿದ್ದೀನಿ. ಅದರ ಸಹಕಾರ ನಮ್ಮ ಶಾಸಕರು ಧೀರಾಜ್ ಮುನ್ರಾಜ್ ಅವರು ನಮ್ಮ ವಾರ್ಡಿಗೆ ಭಾಳ ನಮಗೆ ಸಹಕಾರ ಕೊಟ್ಟು ದೊಡ್ಡಮ್ಮನ ದೇವಸ್ಥಾನ ಸಾವಿರಾರು ಜನ ವಿದ್ಯಾರ್ಥಿಗಳು ಓಡಾಡ್ತಿದ್ರು. ಕೇಳ್ಕೊಂಡೆ ನಾನು, ಸರ್ ಇಲ್ಲೆಲ್ಲ ವಿದ್ಯಾರ್ಥಿಗಳು ಓದ್ತಾರೆ, ರೋಡ್ ಸರಿ ಇಲ್ಲ ಅಂತ ಹೇಳಿದ ತಕ್ಷಣವೇ ನಮಗೆ ಆ ಡಾಬರೀಕರಣ ಮಾಡಿಸ್ಕೊಟ್ರು. ಅವ್ರಿಗೂ ನಾವು ಅದನ್ನು ಕೃತಜ್ಞತೆ ಹೇಳ್ತೀನಿ. ಹಾಗೂ ವೈಟ್ ಟಾಪಿಂಗ್ ರಸ್ತೆ ಅವರು ತಾಲೂಕು ಆಫೀಸ್ ಕಡೆಯಿಂದ ಮಾಡಿಸ್ಬೇಕು ಅಂತಂದಿದ್ವಿ. ಇಲ್ಲ ಸರ್, ಅಂಬೇಡ್ಕರ್ ರಸ್ತೆ ಈ ರಾಮೇಗೌಡ ಸರ್ಕಲಿಂದ ಅಂಬೇಡ್ಕರ್ ರಸ್ತೆ ಮುಖಾಂತರ ಮಾಡಿಸಿದ್ರೆ ಪ್ರತಿನಿತ್ಯ ಸಾವಿರಾರು ಜನ ಓಡಾಡ್ತಾರೆ, ಅದು ನಿಮ್ಗೆ ಒಳ್ಳೆಯ ಹೆಸರಿರ್ತೈತೆ ಅಂದಾಗ ತಕ್ಷಣವೇ ಅದನ್ನು ಅವರು ಯೋಚನೆ ಮಾಡಿ ತಕ್ಷಣವೇ ಅಂಬೇಡ್ಕರ್ ರಸ್ತೆ ಮುಖಾಂತರ ವೈಟ್ ಟಾಪಿಂಗ್ ರಸ್ತೆ ಮಾಡಿದ್ರು. ಅದು ಒಂದು ಕೃತಜ್ಞತೆಗಳು. ದೊಡ್ಡಬಳ್ಳಾಪುರ 2ನೇ ವಾರ್ಡ್ ಪರಿವರ್ತನೆ. ಆಯುಷ್ಮಾನ್ ಈ ಖಾತಾ ಹಿರಿಯರ ಪಿಂಚಣಿ ಮಾದರಿ ವಾರ್ಡ್ ಮಾಡುವ ಗುರಿ. ಕಳೆದ 5 ವರ್ಷಗಳಲ್ಲಿ ನನ್ನ ಶಕ್ತಿ ಮೀರಿ ವಾರ್ಡ್ನ ಸಮಸ್ಯೆಗಳಿಗೆ ಸ್ಪಂದಿಸಿದ್ದೇನೆ. ಸಾರ್ವಜನಿಕ ವಲಯದಲ್ಲಿ ನನ್ನ ಅವಧಿಯ ಕಾರ್ಯ ವೈಖರಿಯ ಬಗ್ಗೆ ಮೆಚ್ಚುಗೆ ಮಾತುಗಳು ಕೇಳಿಬರುತ್ತಿವೆ. ನಾನು ವಾರ್ಡ್ನ ಸಾರ್ವಜನಿಕರೊಂದಿಗೆ ಉತ್ತಮ ಬಾಂಧವ್ಯ ಹೊಂದಿದ್ದು ಅವರ ಸಮಸ್ಯೆಗಳಿಗೆ ತ್ವರಿತವಾಗಿ ಸ್ಪಂದಿಸಲು ಪ್ರಯತ್ನಿಸುತ್ತಿದ್ದೇನೆ. ಅವರ ಅಭಿಮಾನ ನನಗೆ ಲಭಿಸಿರುವುದು ನನ್ನ ಭಾಗ್ಯವೇ ಸರಿ. ಸಾರ್ವಜನಿಕರಿಗೆ ಅನುಕೂಲ ಕಲ್ಪಿಸುವುದೇ ನನ್ನ ಮುಖ್ಯ ಉದ್ದೇಶ. ಮುಂದೆ ಸ್ಥಳೀಯ ಶಾಸಕರು, ಪಕ್ಷದ ವರಿಷ್ಠರು, ಸಾರ್ವಜನಿಕರು ನನಗೆ ಮತ್ತೊಂದು ಅವಕಾಶ ನೀಡಿ ನಗರಸಭೆ ಸದಸ್ಯನಾಗಿ ಕರ್ತವ್ಯ ನಿರ್ವಹಿಸಲು ಅವಕಾಶ ಕಲ್ಪಿಸಿಕೊಟ್ರೆ ನಮ್ಮ ಬಸವೇಶ್ವರ ನಗರವನ್ನ ದೊಡ್ಡಬಳ್ಳಾಪುರಕ್ಕೆ ಮಾದರಿ ವಾರ್ಡ್ ಆಗಿ ಮಾಡಲು ಪ್ರಾಮಾಣಿಕವಾಗಿ ಶ್ರಮಿಸುತ್ತೇನೆ ಎಂದಿದ್ದಾರೆ. ಶಾಸಕರು ಬಹಳ ನಮಗೆ ಬಹಳ ಸಹಾಯ ಮಾಡೋರೆ. ಅವರು ನಿಧಿಯಿಂದ ಇಲ್ಲೆಲ್ಲ ರಸ್ತೆಗಳು ಮಾಡಿಸ್ಕೊಟ್ಟವ್ರೆ. ನಮ್ಮ ನಗರಸಭೆಯಿಂದ ನಾವು ಮಾಡಿಸಿದ್ದೀವಿ. ತೃಪ್ತಿಕರವಾಗೈತೆ. ಸುಮಾರು 80 ಭಾಗ ಮಣ್ಣು ರಸ್ತೆಗಳಿದ್ದಾವೆಲ್ಲ ಇವಾಗ CC ರೋಡ್ ಮತ್ತು ಡಾಬರೀಕರಣ ಆಗೈತೆ. ಇನ್ನು ಸ್ವಲ್ಪ 20% ಐತೆ. ಮುಂದೆ ನಮಗೆ ಅವಕಾಶ ಸಿಕ್ಕಿದ್ರೆ ಇನ್ನೊಂದು ಬಾರಿ ನಗರಸಭಾ ಸದಸ್ಯರಾದರೆ ದೊಡ್ಡಬಳ್ಳಾಪುರ ನಗರದಲ್ಲೇ ಒಂದು ಮಾದರಿ ವಾರ್ಡ್ ಮಾಡಬೇಕು ಅಂತ ನನ್ನ ಆಸೆ ಐತೆ. ಈಗಾಗಲೇ ಯಾರನ್ನ ಬಂದು ನೋಡಿ, ನಮ್ಮ ವಾರ್ಡ್ನಲ್ಲಿಗೆ ಪ್ರತಿ ಒಂದು ಮುಖ್ಯ ರಸ್ತೆಗಳಿಗೆ ಹೊಂಗೆ ಮರ, ಅದು ಸುಮಾರು ನಾನು ಒಂದು 350ರಿಂದ 400 ಹೊಂಗೆ ಮರಗಳನ್ನ ನಾನೇ ಸ್ವಂತ ನಿಲ್ಲಿಸಿ ನಮ್ಮ ವಾರ್ಡ್ನಲ್ಲಿರುವಂಥ ಜನಗಳನ್ನ ಕರೆಸಿ ಅದನ್ನೆಲ್ಲ ಗಿಡಗಳನ್ನ ಬೆಳೆಸಿ ಈಗ ಎಲ್ಲ ದೊಡ್ಡವಾಗವೆ. ಅದೊಂದೆಲ್ಲ ನನಗೆ ತೃಪ್ತಿ. ವಾರ್ಡು ಭಾಳ ಚೆನ್ನಾಗಿರ್ಬೇಕು. ಒಬ್ಬ ನಗರಸಭಾ ಸದಸ್ಯ ಅಂದರೆ ಅವ್ರ ಮನೆಗಿಂತ ಸಾರ್ವಜನಿಕರ ಕೆಲಸನೇ ಭಾಳ ಇಂಪಾರ್ಟೆಂಟ್ ಆಗಿ ಮಾಡಬೇಕು. ಅದು ಒಬ್ಬ ನಗರಸಭಾ ಸದಸ್ಯನಿಗೆ ಒಳ್ಳೆ ಇದು. ನನಗೆ ದೇವರು ನಾನು ಕೇಳ್ಕೊಳ್ಳೋದಿಷ್ಟೇ, ಬಡವ್ರ ಸೇವೆ ಮಾಡೋಕ್ಕೆ, ಸಾಮಾನ್ಯ ಜನ ಸೇವೆ ಮಾಡೋಕ್ಕೆ ಇನ್ನ ನನಗೆ ದೇವ್ರ ಶಕ್ತಿ ಕೊಡಲಿ ಅಂತ ಕೇಳ್ಕೊತಾ ಇದ್ದೀನಿ. ಹಾಗೂ ನಮ್ಮ ಶಾಸಕರಾದ ಧೀರಾಜ್ ಮುನ್ರಾಜ್ ಅವರಿಗೂ ನನ್ನ ಕೃತಜ್ಞತೆ. ಹಾಗೂ ನಮ್ಮ ನಗರಸಭೆಯ ಎಲ್ಲ ಅಧಿಕಾರಿ ವರ್ಗದವರು, ನನಗೆ ಸಹಕಾರ ಕೊಟ್ಟ ಎಲ್ಲ ಅಧಿಕಾರಿ ವರ್ಗದವರಿಗೂ ನನಗೆ ಕೃತಜ್ಞತೆಗಳು. ಅದು 5 ವರ್ಷ ತೃಪ್ತಿಕರವಾಗಿ ಕೆಲಸ ಮಾಡಿದ್ದೀನಿ. ಯಾರೂ ನನಗೆ ಟೀಕೆ ಟಿಪ್ಪಣಿ ಮಾಡಿಲ್ಲ. ನಾನು ಅವ್ರ ಪ್ರತಿಯೊಂದು ಮನೆಗೂ ಹೋಗಿ ಪ್ರತಿಯೊಬ್ಬರ ತಾವು ವಿಶ್ವಾಸ ತಗೊಂಡು ನಿಮ್ಗೆ ಏನಾಗಬೇಕು ಕೆಲಸ ಅದನ್ನೆಲ್ಲ ಪ್ರತಿಯೊಬ್ಬ ನೇರ ಸಂಪರ್ಕ ಜನಗಳು ತಾವು ಪ್ರತಿಯೊಂದು 1000 ಮನೆ ಇದೆ, ಅದ್ರಾಗ ಸುಮಾರು 900 ಮನೆಯವರು ನಾನು ನೇರ ಸಂಪರ್ಕ ಇದ್ದೀನಿ. ಅದರಿಂದ ನನಗೆ ಭಾಳ ಸಹಕಾರ ಕೊಟ್ಟರು ವಾರ್ಡಿನ ಜನತೆ. ನಾವು ಯಾವತ್ತೂ ಈ ವಾರ್ಡಿನ ಜನನ ನಾನು ಮರೆಯಲ್ಲ. ಹಾಗೂ ನಮ್ಮ ಶಾಸಕರು ನಾವು ಮರೆಯಲ್ಲ. ಹಾಗೂ ಯಾರು ನಮ್ಮ BJP ಮುಖಂಡರುಗಳು ಭಾಳ ನನಗೆ ಸಹಕಾರ ಕೊಟ್ಟರು, ಅವ್ರಿಗೂ ನಾವು ಮರೆಯೋಕ್ಕಾಗಲ್ಲ ಹೇಳಿ. ಮುಂದೆ ನನಗೆ ಇನ್ನೊಂದು ಬಾರಿ ಅವಕಾಶ ಸಿಕ್ಕಿದ್ರೆ ನಾನು ಈ ವಾರ್ಡ್ನ ದೊಡ್ಡಬಳ್ಳಾಪುರ ನಗರದಲ್ಲೇ ಒಂದು ಮಾದರಿ ವಾರ್ಡ್ ಮಾಡಬೇಕು ಅಂತಂದಿದ್ದೀನಿ. ವರದಿ ಹರೀಶ್, ನಂದಿ ಟಿವಿ, ದೊಡ್ಡಬಳ್ಳಾಪುರ. ಜನನಾಯಕ ನಮ್ಮ ಊರಿಗೆ ಜನನಾಯಕ.